ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರು ಗದಗ್. ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ಇದ್ರ ಜೊತೆಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸ್ನೇಹಿತರೆ. ಇವತ್ತಿನ ವಿಷಯ UPSC IAS ಪ್ರಿಲಿಮ್ಸ್ ಪರೀಕ್ಷಾ ಪಠ್ಯಕ್ರಮದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ IAS ಮಾಡಬೇಕು ಅಂತ ಇದ್ದೀರಾ, ಡಿಗ್ರಿ ಕಂಪ್ಲೀಟ್ ಆದವರು, ಯಾವ ರೀತಿ ಪರೀಕ್ಷಾ ಪಠ್ಯಕ್ರಮ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. 2 ಕಡ್ಡಾಯ ಪತ್ರಿಕೆಗಳು ಇರ್ತವೆ. ಮೊದಲನೆಯದು ಸಾಮಾನ್ಯ ಅಧ್ಯಯನ ಪತ್ರಿಕೆ 1, ಸಾಮಾನ್ಯ ಅಧ್ಯಯನ ಪತ್ರಿಕೆ 2, CSAT ಅಂತ ಕರೆಯುತ್ತಾರೆ. GS ಪತ್ರಿಕೆ 1ರಲ್ಲಿ ಕೇಳಲಾದ ಪ್ರಶ್ನೆ 100 × 2 200 ಅಂಕಗಳು. ಒಟ್ಟು ಇವು 200 ಅಂಕಗಳ ಪರೀಕ್ಷೆ ಆಗಿರುತ್ತೆ. ಮೊದಲನೇ ಪತ್ರಿಕೆ ಮಾತ್ರ. ಪೇಪರ್ 1ರಲ್ಲಿ ಸಾಮಾನ್ಯ ಅಧ್ಯಯನದ ವಿಷಯ ಭಾರತೀಯ ಸಂವಿಧಾನ, ಭೂಗೋಳಶಾಸ್ತ್ರ, ಭಾರತದ ಇತಿಹಾಸ, ಭಾರತೀಯ ಆರ್ಥಿಕತೆ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ವಿಜ್ಞಾನ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನ. ಇವೆಲ್ಲವೂ ಪೇಪರ್ 1ರಲ್ಲಿ ಕೇಳಲಾಗುವ ಸಾಮಾನ್ಯ ಅಧ್ಯಯನದ ವಿಷಯಗಳು. ಈ ವಿಷಯಗಳ ಮೇಲೆ ನೀವು ಸರಿಯಾಗಿ ಅಧ್ಯಯನ ಮಾಡಿದರೆ ಪೇಪರ್ 1ರಲ್ಲಿ ನೀವು 200 ಅಂಕಗಳನ್ನು ಗಳಿಸಬಹುದು. ಈ ಒಂದು ವಿಷಯವನ್ನು ಸರಿಯಾಗಿ ಗಮನದಲ್ಲಿಟ್ಟುಕೊಳ್ಳಿ. ಇಲ್ಲದಿದ್ದರೆ ನೀವು ಒಂದು ನೋಟ್ಸ್ನಲ್ಲಿ ಬರೆದುಕೊಳ್ಳಿ ಸ್ನೇಹಿತರೆ. ಅದೇ ರೀತಿ GS ಪತ್ರಿಕೆ 2ರಲ್ಲಿ ಕೇಳಲಾದ ಪ್ರಶ್ನೆಗಳ ಸಂಖ್ಯೆ 100 × 2 200 ಅಂಕಗಳಿಗೆ ಈ 2ನೇ ಪತ್ರಿಕೆಯು ರೆಡಿಯಾಗಿದೆ. ಅದೇ ರೀತಿ ಪೇಪರ್ 2 ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್. ಪೇಪರ್ 2ನ ವಿಷಯಗಳು ಗ್ರಹಿಕೆ, ಕಂಪ್ರೆನ್ಷನ್ ಅಂತ ಕರೀತಾರೆ, ಸಂವಹನ ಕೌಶಲ್ಯಗಳನ್ನು ಒಳಗೊಂಡಂತೆ ಪರಸ್ಪರ ಕೌಶಲ್ಯಗಳು, ತಾರ್ಕಿಕತೆ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯ, ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಸಮಸ್ಯೆ ಪರಿಹರಿಸುವುದು, ಸಾಮಾನ್ಯ ಮಾನಸಿಕ ಸಾಮರ್ಥ್ಯ, ಮೂಲ ಸಂಖ್ಯಾಶಾಸ್ತ್ರ, ಸಂಖ್ಯೆಗಳು ಮತ್ತು ಅವುಗಳ ಸಂಬಂಧಗಳು, ಪ್ರಮಾಣದ ಆದೇಶಗಳು ಇತ್ಯಾದಿ, ಡೇಟಾ ವ್ಯಾಖ್ಯಾನ ಅಂದರೆ ಚಾರ್ಟ್ಗಳು, ಗ್ರಾಫ್ಗಳು, ಸಕೋಷ್ಟಕಗಳು, ಡೇಟಾ ಸಮರ್ಪಕತೆ ಇತ್ಯಾದಿ. ಇವೆಲ್ಲವೂ ಪೇಪರ್ 2ನ 7 ವಿಷಯಗಳು. ಪೇಪರ್ 2ನ 7 ವಿಷಯಗಳನ್ನು ನಾನು ನೋಡಿದಾಗ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಹೇಗಿದೆ, ಯಾವ ರೀತಿ ಬೇರೊಬ್ಬರ ಜೊತೆ ಬೆರಿಬೇಕು, ಅದೇ ರೀತಿ ಚರ್ಚೆಗಳನ್ನು ಹೇಗೆ ನಡೆಸ್ಕೊಳ್ಬೇಕು, ಯಾವುದೋ ಒಂದು ಸಮಸ್ಯೆ ಎದುರಾದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಒಂದು ಹಂತಗಳು, ಮತ್ತು ಮಾನಸಿಕವಾಗಿ ಸ್ಟೇಬಲ್ ಆಗಿರೋದು, ಮತ್ತು ಸಂಖ್ಯಾಶಾಸ್ತ್ರ ಅಂದರೆ ಲೆಕ್ಕ, ಪರಿಣಿತಿ, ಅವು ಈ ರೀತಿ, ಮತ್ತು ಡೇಟಾ ಅಂದರೆ ಒಂದು ವರ್ಷದಲ್ಲಿ ಏನೆಲ್ಲ ಆಗಿದೆ, ಈ ರೀತಿಯ ಚಾರ್ಟ್ಗಳು, ಗ್ರಾಫ್ಗಳ ಏರಿಳಿತಗಳು. ಅದೇ ರೀತಿ ಮುಂದಿನದಾಗಿ ಒಟ್ಟು ಅಂಕಗಳು 400. 2 ಪತ್ರಿಕೆಯ 200 ಅಂಕಗಳು ಸೇರಿದರೆ 400. ಅದೇ ರೀತಿ ಪ್ರತಿ ತಪ್ಪಾದ ಉತ್ತರಕ್ಕೆ ನಕಾರಾತ್ಮಕ ಅಂಕ ಕಡಿತ. ಪತ್ರಿಕೆ 1 ಪ್ರತಿಯೊಂದು ತಪ್ಪಾದ ಉತ್ತರಕ್ಕೆ 1/3 ಅಂದರೆ 0.33ರಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪತ್ರಿಕೆ 2 ಪ್ರತಿಯೊಂದು ತಪ್ಪಾದ ಉತ್ತರಕ್ಕೆ 0.66ರಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪ್ರತಿ ಪೇಪರ್ಗೆ 2 ಗಂಟೆ. GS ಪೇಪರ್ 2 ಗಂಟೆಗಳು 9:30 ರಿಂದ 11:30ವರೆಗೆ. CSATಗೆ 2 ಗಂಟೆಗಳು 2:30 ರಿಂದ 4:30ರವರೆಗೆ 2 ಪೇಪರ್ಗಳ ಅವಧಿಗಳನ್ನು ನಿಗದಿ ಮಾಡಿದ್ದಾರೆ. ಅದೇ ರೀತಿ IAS ಪರೀಕ್ಷೆಯ ವಿದ್ಯಾರ್ಥಿಯ ವಯಸ್ಸಿನ ಮಿತಿ ಮತ್ತು ಪ್ರಯತ್ನಗಳು. ಮೊದಲನೇದಾಗಿ ಜನರಲ್ ಮೆರಿಟ್ OBC SC ST ಕನಿಷ್ಠ ವಯಸ್ಸು 21 ವಯಸ್ಸು ಎಲ್ಲರಿಗೂ. ಗರಿಷ್ಠ ವಯಸ್ಸು ಜನರಲ್ ಮೆರಿಟ್ ಅವರಿಗೆ 32 ವಯಸ್ಸು ಇರುತ್ತದೆ. OBC ಅವರಿಗೆ 35 ವಯಸ್ಸು ಇರುತ್ತದೆ. ಅದೇ ರೀತಿ SC ST ಅವರಿಗೆ 37 ವಯಸ್ಸುಗಳು ಇರುತ್ತದೆ. ಆದರೆ ಅಟೆಂಪ್ಟ್ ಅಂದರೆ ಪ್ರಯತ್ನ, ಜನರಲ್ ಮೆರಿಟ್ ಅವರಿಗೆ 6 ಅಟೆಂಪ್ಟ್ಗಳಿರುತ್ತವೆ, OBC ಅವರಿಗೆ 9 ಅಟೆಂಪ್ಟ್ಗಳಿರ್ತವೆ. ಅದೇ ರೀತಿ SC ST ಅವ್ರಿಗೆ ಅನ್ಲಿಮಿಟೆಡ್ ಅಂದರೆ ಎಷ್ಟಾದರೂ ನೀವು ಎಲ್ಲಿವರೆಗೂ ಬರೀತೀರ ಅಲ್ಲಿವರೆಗೂ ನಿಮಗೆ ಅಟೆಂಪ್ಟ್ಗಳು ಇರ್ತವೆ. ಅದೇ ರೀತಿ ವಿದ್ಯಾರ್ಹತೆ ಏನಪ್ಪ ಅಂದರೆ ಎನಿ ಡಿಗ್ರಿ,
ಯಾವುದೇ ಡಿಗ್ರಿ ಮುಗಿದಿರಬೇಕು. ಆವಾಗ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ IAS ಬರೆದು ಪಾಸ್ ಆಗಬಹುದು. UPSCಯಲ್ಲಿ IASನ ಏನು ಮಾಹಿತಿಗಳನ್ನು ಕಲೆ ಹಾಕಿದ್ದೀವಿ ಅಂದರೆ 2 ಕಡ್ಡಾಯ ಪತ್ರಿಕೆಗಳು, ಪತ್ರಿಕೆ 1ರಲ್ಲಿ ಇರಬೇಕಾದ ವಿಷಯಗಳ ಪಟ್ಟಿ, ಅದೇ ರೀತಿ ಪತ್ರಿಕೆ 2ರಲ್ಲಿ ವಿಷಯಗಳ ಪಟ್ಟಿ ಮತ್ತು ಒಟ್ಟು ಅಂಕಗಳು ಮತ್ತು ನೆಗೆಟಿವ್ ಮಾರ್ಕಿಂಗ್ ಯಾವ್ಯಾವ ಪೇಪರ್ಗೆ ಎಷ್ಟೆಷ್ಟಿದೆ, ಅದೇ ರೀತಿ ಪೇಪರ್ಗೆ ಸಮಯ ಎಷ್ಟನ್ನು ನಿಗದಿ ಮಾಡಿದ್ದಾರೆ, ಅದೇ ರೀತಿ ಯಾವ ಮೆರಿಟ್ ಅವ್ರಿಗೆ ಎಷ್ಟು ವಯಸ್ಸು, ಗರಿಷ್ಠ ವಯಸ್ಸು ಎಷ್ಟು ಅಟೆಂಪ್ಟ್ಗಳು ಮತ್ತು ವಿದ್ಯಾರ್ಹತೆ ಏನಿರಬೇಕು, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಇಲ್ಲಿವರೆಗೂ ನೋಡಿದ್ದೀವಿ. ನಾವು ಈ ಮೊದಲು ಪ್ರಿಲಿಮ್ಸ್ ಪರೀಕ್ಷಾ ಪಠ್ಯಕ್ರಮ ತಿಳಿದುಕೊಂಡೆವು. ಅದೇ ರೀತಿ UPS IAS ಮುಖ್ಯ ಪರೀಕ್ಷಾ ಪಠ್ಯಕ್ರಮ ಅಂದರೆ ಮೇನ್ಸ್ ಎಕ್ಸಾಮ್ ಅಂತ ಹೇಳ್ತಾರಲ್ಲ, ಅದುವೇ. ಪತ್ರಿಕೆ 2 ಇರ್ತವು, A B ಅಂತ ಹೇಳಿ. ವಿಷಯಗಳು, ಮೊದಲನೆಯ ಪತ್ರಿಕೆಯದ್ದು ಕಡ್ಡಾಯ ಭಾರತೀಯ ಭಾಷೆ, ಅದು 300 ಅಂಕಗಳಿಗೆ ಅರ್ಹತೆ ಹೊಂದಬೇಕು. ಅಲ್ಲಿ 300 ಅಂಕಗಳ ಅರ್ಹತೆ ಹೊಂದಿದ್ರೆ ಮುಂದಿನದಕ್ಕೆ ಆಯ್ಕೆ ಆಗ್ತೀರಿ. ಅದೇ ರೀತಿ ಪತ್ರಿಕೆ 2 ಅಂದರೆ B, ಇಂಗ್ಲೀಷ್ ವಿಷಯದ ಮೇಲೆ ಏನೋ ಒಂದು ಸೂಚನೆ ಕೊಟ್ಟಿದ್ದಾರೆ. ಈ ಪತ್ರಿಕೆಗಳಲ್ಲಿ ಪಡೆದ ಅಂಕಗಳನ್ನು ಅಭ್ಯರ್ಥಿಗಳ ಅಂತಿಮ ಶ್ರೇಯಾಂಕಕ್ಕೆ ಪರಿಗಣಿಸಲಾಗುವುದಿಲ್ಲ. ಈ ಅರ್ಹತಾ 2 ಪತ್ರಿಕೆಗಳಲ್ಲಿ ಕನಿಷ್ಠ 25ರಷ್ಟು ಅಂಕಗಳನ್ನು ಗಳಿಸುವ ಅಭ್ಯರ್ಥಿಗಳ ಪ್ರಬಂಧ, ಸಾಮಾನ್ಯ ಅಧ್ಯಯನ ಮತ್ತು ಐಚ್ಛಿಕ ವಿಷಯದ ಪೇಪರ್ಗಳನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ. ಈ ಮೌಲ್ಯಮಾಪನದ ಮೇಲೆ ನಿಮ್ಮನ್ನು ಮುಂದಿನ ವಿಷಯಕ್ಕೆ ಆಯ್ಕೆ ಮಾಡುತ್ತಾರೆ. ಅದೇ ರೀತಿ ಪೇಪರ್ 1, ಇದರಲ್ಲಿ ಪ್ರಬಂಧ ಅಭ್ಯರ್ಥಿಯು ಆಯ್ಕೆಯ ಮಾಧ್ಯಮದಲ್ಲಿ ಬರೆಯಬಹುದು. ಯಾರು A B ಪತ್ರಿಕೆಯಲ್ಲಿ ಆಯ್ಕೆ ಇರ್ತಾರೆ ಅವರು ಈ ಪ್ರಬಂಧ ಬರೀಬಹುದು. ಇದರೊಳಗೂ ಒಂದು ಸೂಚನೆ ಇದೆ, ಏನಂದರೆ ಪ್ರಬಂಧ ಪತ್ರಿಕೆಯು ಅಭ್ಯರ್ಥಿಗಳು 2 ಪ್ರಬಂಧಗಳನ್ನು ಬರೆಯುವ ಅಗತ್ಯವಿದೆ. ಪ್ರತಿಯೊಂದು 125 ಅಂಕಗಳನ್ನು ಹೊಂದಿರುತ್ತದೆ. ಇಲ್ಲಿ ನೀವು ಬರೀಬೇಕಾಗಿದ್ದು 2 ಪ್ರಬಂಧಗಳು, ಒಟ್ಟು 250 ಅಂಕಗಳಿಗೆ. ಅದೇ ರೀತಿ ಪೇಪರ್ 2 ಸಾಮಾನ್ಯ ಅಧ್ಯಯನ 1, ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿ, ಇತಿಹಾಸ ಮತ್ತು ವಿಶ್ವ ಮತ್ತು ಭೂಗೋಳ, ಈ ಎಲ್ಲ ವಿಷಯಗಳ ಮೇಲೆ ಪೇಪರ್ 2ಅನ್ನು ನೀವು 250 ಅಂಕಗಳಿಗೆ ಬರೆಯಬೇಕು. ಅದೇ ರೀತಿ ಪೇಪರ್ 3 ಸಾಮಾನ್ಯ ಅಧ್ಯಯನ 2, ಆಡಳಿತ, ಸಂವಿಧಾನ, ರಾಜಕೀಯ, ಸಾಮಾಜಿಕ ನ್ಯಾಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು, ಈ ಎಲ್ಲ ವಿಷಯಗಳ ಮೇಲೆ ನೀವು 250 ಅಂಕಗಳಿಗೆ ಈ ಪೇಪರ್ 3ಅನ್ನು ಬರೆಯಬೇಕು. ಅದೇ ರೀತಿ ಪೇಪರ್ 4 ಸಾಮಾನ್ಯ ಅಧ್ಯಯನ 3, ವಿಜ್ಞಾನ, ತಂತ್ರಜ್ಞಾನ, ಆರ್ಥಿಕ ಅಭಿವೃದ್ಧಿ, ಜೀವ ವೈವಿಧ್ಯ, ಭದ್ರತೆ ಮತ್ತು ವಿಪತ್ತು ನಿರ್ವಹಣೆ, ಈ ಎಲ್ಲ ವಿಷಯಗಳ ಆಧಾರದ ಮೇಲೆ 250 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಇವುಗಳನ್ನು ನೀವು 250 ಅಂಕಗಳಿಗೆ ಬರೆಯಬೇಕು. ಪೇಪರ್ 5 ಸಾಮಾನ್ಯ ಅಧ್ಯಯನ 4, ನೈತಿಕತೆ, ಸಮಗ್ರತೆ ಮತ್ತು ಯೋಗ್ಯತೆ, ಇದು 250 ಅಂಕಗಳಿಗೆ ಇದೆ. ಈ ಎಲ್ಲ ವಿಷಯಗಳನ್ನು ಸರಿಯಾಗಿ ಓದಿದರೆ 250 ಅಂಕಗಳನ್ನು ನೀವು ಪಡೆಯಬಹುದು. ಅದೇ ರೀತಿ ಪೇಪರ್ 6ರಲ್ಲಿ ಐಚ್ಛಿಕ ವಿಷಯ ಪೇಪರ್ 1 ಆಪ್ಷನಲ್ ಆಗಿ ಒಂದು ಪೇಪರ್ ತಗೊಳ್ಬೇಕು. ಇದು 250 ಅಂಕಗಳಿಗೆ ಇರುತ್ತೆ. ಇಲ್ಲಿ ಸಹ ನೀವು 250 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತದೆ. ಪೇಪರ್ 7 ಐಚ್ಛಿಕ ವಿಷಯ ಪೇಪರ್ 2 ಸೂಚನೆ, ಒಟ್ಟು 48 ವಿಷಯಗಳಿದ್ದು ಇದರಲ್ಲಿ ಒಂದು ಐಚ್ಛಿಕ ವಿಷಯ ಆಯ್ಕೆ ಮಾಡಿಕೊಂಡು 2 ಪತ್ರಿಕೆ ಬರೆಯಬೇಕು. ಪಟ್ಟಿ ಈ ಕೆಳಗಿನಂತಿದೆ. 1 ಕೃಷಿ, ಪಶುಸಂಗೋಪನೆ ಮತ್ತು ಪಶು ವೈದ್ಯಕೀಯ ವಿಜ್ಞಾನ, ಮಾನವಶಾಸ್ತ್ರ, ಸಸ್ಯಶಾಸ್ತ್ರ, ರಸಾಯನಶಾಸ್ತ್ರ, ಸಿವಿಲ್ ಇಂಜಿನಿಯರಿಂಗ್, ವಾಣಿಜ್ಯ ಮತ್ತು ಲೆಕ್ಕಶಾಸ್ತ್ರ, ಅರ್ಥಶಾಸ್ತ್ರ, ಎಲೆಕ್ಟ್ರಿಕ್ ಇಂಜಿನಿಯರಿಂಗ್, ಭೂಗೋಳಶಾಸ್ತ್ರ, ಭೂವಿಜ್ಞಾನ, ಇತಿಹಾಸ, ಕಾನೂನು ನಿರ್ವಹಣೆ, ಗಣಿತಶಾಸ್ತ್ರ, ಯಾಂತ್ರಿಕ ಇಂಜಿನಿಯರಿಂಗ್, ವೈದ್ಯಕೀಯ ವಿಜ್ಞಾನ, ತತ್ವಶಾಸ್ತ್ರ, ಭೌತಶಾಸ್ತ್ರ, ರಾಜಕೀಯ ವಿಜ್ಞಾನ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು, ಮನೋವಿಜ್ಞಾನ, ಸಾರ್ವಜನಿಕ ಆಡಳಿತ, ಸಮಾಜಶಾಸ್ತ್ರ, ಅಂಕಿ ಅಂಶಗಳು, ಪ್ರಾಣಿಶಾಸ್ತ್ರ, ಸಾಹಿತ್ಯ ಐಚ್ಛಿಕ ವಿಷಯಗಳಿವೆ. ಇದರಲ್ಲಿ ಒಂದು ಆಯ್ಕೆ ಮಾಡಿಕೊಳ್ಳಬಹುದು. ಉದಾಹರಣೆಗೆ ಕನ್ನಡ, ತಮಿಳು, ತೆಲುಗು, ಮರಾಠಿ, ಗುಜರಾತಿ,
ಹಿಂದಿ ಐಚ್ಛಿಕ ಪೇಪರ್ 2ರಲ್ಲಿ ಈ 48 ವಿಷಯಗಳಲ್ಲಿ ನೀವು ಒಂದು ಐಚ್ಛಿಕ ವಿಷಯವನ್ನು ಆಯ್ಕೆ ಮಾಡಿಕೊಂಡು ನೀವು ಈ ಪೇಪರ್ ಬರೆಯಬಹುದು. ಈ ಪೇಪರ್ 250 ಅಂಕಗಳಿಗಿದೆ. ಇದು ಸಹ ನೀವು 250 ಅಂಕ ಗಳಿಸಲು ತುಂಬ ಸಾಧ್ಯತೆ ಇರುತ್ತದೆ. ಅದಕ್ಕೆ ನೀವು ಆಯ್ಕೆ ಮಾಡಿಕೊಳ್ಳೋ ವಿಷಯ ನಿಮಗೆ ಆದಷ್ಟು ಈಸಿ ಆಗಿರಲಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಆದಷ್ಟು ಪೇಪರ್ 2 ಪೇಪರ್ 1 250 ಸೇರಿ 500 ಅಂಕಗಳು ನಿಮ್ಮ ಕೈಯಲ್ಲಿರ್ತಾವೆ. ಈ 500 ಅಂಕಗಳು ನಿಮ್ಮದಾಗಿಸ್ಕೊಳ್ಳಿ, ಕಳ್ಕೊಳ್ಳದೆ ಇರಲಿ ಅಂತ ಹೇಳ್ತಿದ್ದೀನಿ. ಒಟ್ಟು ಅಂಕಗಳು ಪ್ಲಸ್ UPSC ಸಂದರ್ಶನದ ಒಟ್ಟು ಅಂಕಗಳು, ಒಟ್ಟು ಪೇಪರ್ 2ರ ಪೇಪರ್ ಮೇನ್ಸ್ ಎಕ್ಸಾಮ್ ಮತ್ತು ಅದು ಸೇರಿ 1750 ಪ್ಲಸ್ ಇಂಟರ್ವ್ಯೂನು ಕ್ವಶನ್ಸಿಗೆ ಅಂಕಗಳು 275 ಇರುತ್ತೆ. ಒಟ್ಟು ಸೇರಿ 2025 ಒಟ್ಟು 2025 ಅಂಕಗಳನ್ನು ಗಳಿಸಿದರೆ ನೀವು IAS ಆಗ್ತೀರಿ. ಆದಷ್ಟು ಸರಿಯಾಗಿ ಓದಿ, ಎಲ್ಲವನ್ನು ಗಮನದಲ್ಲಿಟ್ಟುಕೊಳ್ಳಿ. ಈ ನಾನು ಹೇಳ್ತಿರತಕ್ಕಂಥ ನೋಟ್ಸನ್ನು ನೀವು ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳಿ. ನೀವು ಯಾರೆಲ್ಲ UPSC IAS ಬರಿತಿದ್ದೀರಾ ಆದಷ್ಟು ನಿಮಗೆ ಸಮಯ ಮಹತ್ವವನ್ನು ಉಂಟು ಮಾಡುತ್ತೆ. ಯಾಕಂದರೆ ನೀವು ಸಮಯಕ್ಕೆ ಕೊಡೋ ಮಹತ್ವ ಭಾಳ ಅಮೂಲ್ಯವಾದದ್ದು. ಅದಕ್ಕೆ ಯಾವುದೇ ರೀತಿ ಸಮಯನ ವ್ಯರ್ಥ ಮಾಡದೆ ನೀವು UPSC ಎಕ್ಸಾಮ್ಗೆ ಅಟೆಂಪ್ಟ್ ಮಾಡ್ತಿರೋ ಪ್ರತಿ ಅಟೆಂಪ್ಟಲ್ಲೂ ನೀವು ಪಾಸಾಗಿ ಬನ್ನಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ ಅವರು IAS ಆಗೋ ಒಂದು ಕನಸು ಕಂಡಿರ್ತಾರೆ. ಇದು ಶಾರ್ಟಾಗಿ ಎಲ್ಲ ಪಠ್ಯಕ್ರಮವನ್ನು ನಾನು ಹೇಳಿದ್ದೀನಿ. ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋ ರಿಲೇಟೆಡ್ ಏನಾದರೂ ಕಮೆಂಟ್ ಮಾಡಿ ಸ್ನೇಹಿತರೆ. ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡೋರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಇದೇ ರೀತಿ ನನಗೆ ಪ್ರೋತ್ಸಾಹ ಮಾಡ್ತಾ ಇರಿ. ಯಾರೆಲ್ಲ ವಿಡಿಯೋ ವಾಚ್ ಮಾಡ್ತಾ ಇರ್ತೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಯಾಕೆಂದರೆ ನಾವು ಯಾವ ರೀತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀವಿ ನಿಮಗೆ ಅವು ನೋಟಿಫಿಕೇಷನ್ ಬರುತ್ತೆ. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ನಿಮಗೆ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ಬರೋಲ್ಲ. ಹಾಗಾಗಿ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರನ್ನೂ ಪ್ರೋತ್ಸಾಹಿಸಿ.